ಇವತ್ತು ನಮ್ಮ ಸಿನಿಮಾಗೆ ಈ ಧೂಳು ಎಬ್ಸವ ಹಾಡು ರಿಲೀಸ್ ಮಾಡ್ತಾರೆ, ನೀವೆಲ್ಲ ಬಂದಿರಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಅದೇ ಶಾನಿ ಅವ್ರ ಜೊತೆ ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದು ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಅಪ್ಪಾಜಿಯವ್ರ ಜೊತೆ ನಾನು ಮೊದಲನೇ ಸಿನಿಮಾ ಮಾಡ್ತಾ ಇದ್ದೀನಿ, ನಿಜವಾಗ್ಲೂ ಹೇಳೋಕ್ಕಾಗ್ತಿರೋಷ್ಟು ಖುಷಿ ಆಗ್ತಾ ಇದೆ. ನಾನು ಮಾತ್ರ ಅಲ್ಲ, ಇಡೀ ತಂಡ ತುಂಬ ಕಷ್ಟಪಟ್ಟು ಮಾಡಿರುವಂಥ ಸಿನಿಮಾ. ಈ ಸಿನಿಮಾದಲ್ಲಿ ಒಳ್ಳೆ ಫೈಟ್ಸ್ ಇದೆ, ಡ್ಯಾನ್ಸು, ಸಾಂಗ್ಸು, ಸಂಗೀತ. ಈ ಸಾಂಗ್ ಬರೆದಿರೋ ಶಿವ ಬರ್ಗಿಯವರು, ಆಮೇಲೆ ಅನಿರುದ್ಧ್ ಶಾಸ್ತ್ರಿ ಹಾಗೂ ಅನನ್ಯ ಭಟ್ ಅವರು ಹಾಡಿರೋದು ಅದ್ಭುತವಾಗಿ ಬಂದಿದೆ. ಅದೇ ಥರ ಎನರ್ಜಿ ಮ್ಯಾಚ್ ಮಾಡೋಕ್ಕೆ ನಾನು ಡ್ಯಾನ್ಸ್ ಮಾಡಿದ್ದೀನಿ ಸಂಜನಾ ಆನಂದ್ ಅವ್ರ ಜೊತೆ. ಆದರೆ ತುಂಬ ಕಷ್ಟಪಟ್ಟು ಮಾಡಿರುವಂಥ ಈ ಹಾಡಿದು ತುಂಬ ಪ್ರಾಕ್ಟೀಸು, ರಿಹರ್ಸಲ್ ಎಲ್ಲ ತೊಗೊಂಡು ಆ ಸಾಂಗ್ ಎಷ್ಟು ಎನರ್ಜಿ ಕೊಟ್ಟಿದೆಯೋ ಅದೇ ಎನರ್ಜಿ ನಾನು ತೋರಿಸಿ ಸ್ಕ್ರೀನ್ ಮೇಲೆ ನಿಮ್ಮೆಲ್ಲನೂ ಆ ಥರ ಡ್ಯಾನ್ಸ್ ಮಾಡಿಸ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ಸೊ ದಯವಿಟ್ಟು ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ, ನಮ್ಮಂಥ ಹೊಸ ಕಲಾವಿದರಿಗೆ ಬಂದು ಸಿನಿಮಾಲಿ ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ಕೊತೀನಿ. ಇದೆಲ್ಲ ಬಂದಿರೋಕ್ಕೆ ತುಂಬ ಖುಷಿ ಆಯಿತು. ನಾನು ಮೊದಲನೇ ಬಾರಿ ಹುಬ್ಳಿಗೆ ಬರ್ತಾ ಇರೋದು. ಹುಬ್ಳಿ ಜನತೆ ನನಗೆ ಯಾವಾಗಲೂ ಅಪಾರವಾದ ಪ್ರೀತಿ ಗೌರವವನ್ನು ನೀಡಿದ್ದಾರೆ. ಇವತ್ತು ಅವ್ರನ್ನೆಲ್ಲರೂ ಲೈವ್ ಆಗಿ ಸಂಜೆ ವಿಟ್ನೆಸ್ ಮಾಡ್ತೀನಿ ಅನ್ನೋದು ತುಂಬ ಖುಷಿಯ ವಿಚಾರ ನನಗೆ. ಆ್ಯಂಡ್ ನಮ್ಮ ಗೌರಿ ಮೂವಿಯ 3ನೇ ಹಾಡು ಧೂಳು ಎಬ್ಸವ ರಿಲೀಸ್ ಆಗುತ್ತೆ ಸಂಜೆ 5 ಗಂಟೆಗೆ. ಸಂಜನಾ ಆನಂದ್ ಅವರು ಮುದ್ದಾಗಿ ಕಾಣಿಸ್ತಾರೆ, ಆಲ್ರೆಡಿ ಎಸ್ಟಾಬ್ಲಿಷ್ ನಟಿ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಆಬ್ವಿಯಸ್ಲಿ ಸಮರ್ ತುಂಬ ಚೆನ್ನಾಗಿ ನೀವು ಕೂಡ ಡ್ಯಾನ್ಸ್ ಮಾಡಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ಈ ಸಾಂಗಲ್ಲಿ ಸಮರ್ ಅವರ ಎಕ್ಸ್ಪ್ರೆಷನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಏನಂತ ಈ ಸಾಂಗ್ ನಿಮ್ಗೆ ಅಂತಾನೆ ಬರ್ದಂಗಿದೆ, ಅಷ್ಟು ಚೆನ್ನಾಗಿ ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದೀರಾ. ಆ್ಯಂಡ್ ಶಿವ ಬೆರಗಿ ಅವರು ತುಂಬ ಅದ್ಭುತವಾಗಿ ಈ ಹಾಡನ್ನ ಬರೆದು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಅದನ್ನ ಒಂಥರ ಏನಂತಾರೆ ಮಿರ್ಚಿ ಮಂಡಕ್ಕಿ ಖಾರ ತಿಂದಂಗಿದೆ ಈ ಹಾಡು. ಅಷ್ಟು ಅದ್ಭುತವಾಗಿ ಎಲ್ಲ ಮೂಡ್ ಬಂದಿದೆ. ಆ್ಯಂಡ್ ನನ್ನ ಗೆಳತಿ ಅನನ್ಯ ಭಟ್ ತುಂಬ ಆತ್ಮೀಯ, ಅವರು ಕೂಡ ಹಾಡಿದ್ದಾರೆ. ಆ್ಯಂಡ್ ನನ್ನ ಹಳೆಯ ಸ್ನೇಹಿತ ಅನಿರುದ್ಧ್ ಶಾಸ್ತ್ರಿ ಅವರು ಆಲ್ರೆಡಿ ಈಸ್ ಅ ವೆಲ್ ಎಸ್ಟಾಬ್ಲಿಷ್ಡ್ ಸಿಂಗರ್, ಬಟ್ ನಮ್ಮ ಮೂವಿಯ ಮೂಲಕ ಅವರು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಕೂಡ ಪದಾರ್ಪಣೆ ಮಾಡ್ತಾರೆ. ಸೊ ಆಲ್ ದಿ ವೆರಿ ಬೆಸ್ಟ್ ಟು ದೆಮ್. ಆ್ಯಂಡ್ ನಾನೇನು ಹೇಳಬೇಕು ಅಂದರೆ, ಈ ಮೂವಿ ಗೌರಿ ನನಗೆ ಸಿಕ್ಕಿರೋದೇ ನನ್ನ ದೊಡ್ಡ ಬಯಸದೆ ಬಂದ ಭಾಗ್ಯ ಅಂತಲೇ ಹೇಳ್ಬೋದು. ಯಾಕಂದರೆ ಯಾವಾಗಲೂ ನಾನೇನು ನೋಡ್ತಾ ಇದ್ದೆ ಅಂದರೆ, ಕೆಲವು ಮೂವಿ ಬಗ್ಗೆ ವಿಮರ್ಶೆಗಳನ್ನ ನೀಡೋರು, ಹೆಂಗೆ ಅಂದರೆ ಸುಮ್ಮನೆ ಕೆಲವು ಸತಿ ಅನಿಮಿತ್ತ ಹಗೆತನನ ಬೀರೋರು ಅಥವಾ ಹೇಟ್ ಕಮೆಂಟ್ಸ್ಗಳಿರೋದು. ಏನಕ್ಕೆ ಈ ಥರ ಹಿಂಗೆ ಸುಮ್ಮನೆ ನೋಡ್ತಿರೋನೇ ಕೆಲವೊಂದಷ್ಟು ಮೂವಿಗಳನ್ನ ಆ ಥರ ಎಲ್ಲ ತೆಗೆದು ಹಾಕ್ತಿದ್ರು. ಬಟ್ ನನ್ನ ಮೊದಲನೇ ಮೂವಿ ನಾನು ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದಾದ್ಮೇಲೆ ಗೊತ್ತಾಯಿತು, ಎಸ್ಪೆಷಲಿ ವಿತ್ ಇಂದ್ರಜಿತ್ ಲಂಕೇಶ್ ಸರ್, ಅವ್ರು ಪ್ರತಿಯೊಂದು ಸೂಕ್ಷ್ಮವನ್ನ ತುಂಬ ಪರಿಗಣಿಸ್ತಾರೆ, ಎಲ್ಲವನ್ನು ಗಮನಿಸ್ತಾರೆ. ಕಾಸ್ಟ್ಯೂಮಿಂದ ಹಿಡಿದು ಹೇರ್ ಸ್ಟೈಲ್ವರೆಗೂ, ಹಿಂದೆಗಡೆ ಸೆಟ್ವರೆಗೂ ಪ್ರತಿಯೊಂದನ್ನು ತಾವೇ ಖುದ್ದಾಗಿ ನಿಂತು ನೋಡ್ಕೋತಾರೆ. ಹಿಂಗೆ ನೋಡಿಕೊಂಡು ಕೆಲಸವನ್ನು ಮಾಡಿದಾಗ ಪ್ರತಿಯೊಂದು ಫ್ರೇಮ್ ಕೂಡ ಒಂದು ಏನಂದ್ರೆ ಒಂದು ವಿಸ್ತಾರವಾದ ಪೇಂಟಿಂಗ್ ಥರ ಮೂಡ್ ಬರುತ್ತೆ. ಇಷ್ಟು ಕಷ್ಟಪಟ್ಟು ಪ್ರತಿಯೊಬ್ಬರು ತೆರೆ ಹಿಂದೆ ಕೆಲಸ ಮಾಡ್ತಿರ್ಬೇಕಾದ್ರೆ ಈ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅನ್ನೋ ಹಾಗೆ ಕೆಲವರು ತೆಗೆದು ಹಾಕ್ಬಿಡ್ತಾರೆ ಅನ್ನೋದು ಬೇಜಾರು. ಬಟ್ ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತೀವಲ್ಲ ಅನ್ನೋ ಒಂದು ಹೆಮ್ಮೆ ನನಗೆ ಈ ಮೂವಿಯಿಂದ ನಿಜವಾಗ್ಲೂ ಸಿಕ್ಕಿದೆ. ಯಾಕಂದರೆ ಸರ್ ನನಗೆ ಇವತ್ತು ದೊಡ್ಡ ಸ್ಫೂರ್ತಿಯಾಗಿದ್ದಾರೆ. ಅವ್ರ ಥರ ನಾನು ಮುಂದೆ ನಿರ್ದೇಶನ ಮಾಡಬೇಕು ಅನ್ನೋ ಆಸೆ ನನಗೂ ಕೂಡ ಇದೆ. ಸೊ ಇವತ್ತು ನಾನು ನಿಮ್ಮ ಮೂವಿಯಿಂದ ನಟನೆಯಲ್ಲಿ ತುಂಬ ಕಲ್ತಿದ್ದೀನಿ. ನನಗೆ ನನ್ನ ಓರೆಕೋರೆಗಳನ್ನೆಲ್ಲ ನೀಟಾಗಿ ತಿದ್ದು ನನಗೆ ಒಂದು ಒಳ್ಳೆ ಏನಂತಾರೆ ಒಂದು ರೆಡ್ ಕಾರ್ಪೆಟ್ ಹಾಸ್ಕೊಟ್ಟಿದ್ದಾರೆ ಸರ್ ಆಲ್ರೆಡಿ. ಇನ್ನು ಮುಂದೆ ನಾನು ಖುದ್ದಾಗಿ ನಾನು ಎಫರ್ಟ್ ಹಾಕಿ ಮುಂದಕ್ಕೆ ಹೋಗಬೇಕು. ಆ್ಯಂಡ್ ಟೈಮ್ ಬರುತ್ತೆ ಹಾಡಿಗೆ ಎಲ್ಲರೂ ಅತಿ ಹೆಚ್ಚು ಪ್ರೀತಿನ ನೀಡಿದ್ದಾರೆ. ಬಟ್ ಇವಾಗ ಧೂಳು ಎಬ್ಸವ ಏನು ಹಾಡಿದೆ ಅದು ಕೂಡ ಅಷ್ಟೇ ಮಟ್ಟಿಗೆ ವೈರಲ್ ಆಗಬೇಕು, ಜನಪ್ರಿಯತೆನ ಗಳಿಸ್ಕೋಬೇಕು ಅನ್ನೋದೇ ನನ್ನ ಆಸೆ ಆಗಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸಮರ್ ಬಗ್ಗೆ ಹೇಳಲೇಬೇಕು. ಸಮರ್ ಅಂತಹ ಒಳ್ಳೆ ಪೋಸ್ಟಾರ್ ನನ್ನ ಮೊದಲನೇ ಮೂವಿಯಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ಯಾಕಂದರೆ ಅಷ್ಟು ಅನುಭವಿ ತಂತ್ರಜ್ಞರಿದ್ದಾರೆ, ತಾರಾಗಣ ಅಷ್ಟು ಎಲ್ಲರೂ ತುಂಬ ಮೂವೀಸ್ಗಳನ್ನ ಮಾಡ್ಕೊಂಡು ಬಂದವರೇ ಇದ್ದಾರೆ. ಬಟ್ ಸಮರ್ದು ನಂದು ಮೊದಲನೇ ಮೂವಿ ಆಗಿರೋದ್ರಿಂದ ಸಮರ್ಗೆ ಯಾವುದೇ ತರಹದ ಏನಂದರೆ ಹೆಡ್ವೇಟ್ ಇರಲಿಲ್ಲ, ಅಥವಾ ನಾನು ದಿಗ್ಗಜರ ಕುಟುಂಬದಿಂದ ಬರ್ತೀನಿ
ನಮ್ಮ ಅಪ್ಪ ನಮ್ಮ ತಾತ ಎಲ್ಲ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ಅನ್ನೋ ಒಂದು ಏನಂತಾರೆ ಒಂದು ಆಟಿಟ್ಯೂಡ್ ಕೂಡ ಇರಲಿಲ್ಲ. ಸೊ ನನ್ನ ಮೊದಲನೇ ಮೂವಿ ಅವ್ರ ಜೊತೆ ಮಾಡೋದಕ್ಕೆ ನನಗೆ ತುಂಬ ಸುಲಭ ಆಯಿತು. ಇಬ್ಬರದು ಆ್ಯಕ್ಟಿಂಗ್ ವರ್ಕ್ಶಾಪ್ಸ್ ಆಗಿರಲಿ ಅಥವಾ ನಾವು ಹೆಂಗೆ ಒಬ್ರ ಜೊತೆ ಮಾತಾಡಿಕೊಂಡು ಸೀನ್ಸ್ಗಳನ್ನ ಮಾಡ್ತಾ ಇದ್ವಿ, ಪ್ರತಿಯೊಂದು ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ. ಅತಿ ಶೀಘ್ರದಲ್ಲಿ ಮೂವಿ ನಿಮ್ಮ ಮುಂದೆ ಬರಲಿದೆ. ನೀವು ನೋಡಿ ಅಷ್ಟೇ ಪ್ರೀತಿ ಪ್ರೋತ್ಸಾಹ ನೀಡಿದ್ರೆ ನಮ್ಗೆ ಅಷ್ಟೇ ಸಾಕು. ಥ್ಯಾಂಕ್ ಯು. ಸೊ ಗೌರಿ ಸಿನಿಮಾ ಒಂದು ಯುವ ಪ್ರತಿಭೆಗಳ ಜೊತೆಗೆ ಸೇರಿ ದೊಡ್ಡ ದೊಡ್ಡ ನಟರಿದ್ದಾರೆ, ಇಲ್ಲಿ ದೊಡ್ಡ ದೊಡ್ಡ ತಂತ್ರಜ್ಞರಿದ್ದಾರೆ ಮತ್ತು ಪಾದಾರ್ಪಣೆ ಮಾಡ್ತಾರೆ. ಸಮರ್ಜಿತ್ ಲಂಕೇಶ್ ಮತ್ತು ಸಾನಿಯಾ ಅಯ್ಯರ್, ಹಲವಾರು ಯುವ ಪ್ರತಿಭೆಗಳಿಗೆ ಅವಕಾಶ ನೀಡಿದ್ದೀವಿ. ಹಲವಾರು ಯುವ ತಂತ್ರಜ್ಞರಿಗೆ ಅವಕಾಶ ನೀಡಿದ್ದೀವಿ. 5 ಮ್ಯೂಸಿಕ್ ಡೈರೆಕ್ಟರಲ್ಲಿ ಒಂದು 2 ಯುವ ನಿರ್ದೇಶಕರು, ಜೆಸ್ಸಿ ಗಿಫ್ಟ್, ಚಂದನ್ ಶೆಟ್ಟಿ ಮತ್ತು ಶಿವು ಬೆರಗೆ ಅವ್ರ ಜೊತೆ ಅನಿರುದ್ಧ್ ಶಾಸ್ತ್ರಿ ಅಂತ ಪಾದಾರ್ಪಣೆ ಮಾಡಿದ್ದಾರೆ ಮತ್ತು ಮ್ಯಾಥ್ಯೂ ಮನು ಅಂತ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ಹಿನ್ನೆಲೆ ಸಂಗೀತ ನೀಡಿದ್ದಾರೆ. ಹಲವಾರು ದೊಡ್ಡ ನಟರು, ಮಾನ್ಸಿ ಸುಧೀರ್, ಕಾಂತಾರ ಖ್ಯಾತಿಯ ಮಾನ್ಸಿ ಸುಧೀರ್, KGF ಖ್ಯಾತಿಯ ಸಂಪತ್ ಮೈತ್ರಿಯ, ಪ್ರಿಯಾಂಕಾ ಉಪೇಂದ್ರ ಅವರಿದ್ದಾರೆ, ವಸುಂಧರಾ ದಾಸ್ ಇದ್ದಾರೆ, ಅಕುಲ್ ಬಾಲಾಜಿ ಅವರಿದ್ದಾರೆ, ಮುಖ್ಯಮಂತ್ರಿ ಚಂದ್ರು ಅವರಿದ್ದಾರೆ, CK ಚಂದ್ರು ಅವರಿದ್ದಾರೆ. ಹಲವಾರು ಜನ TV ಕಿರುತೆರೆಯ ಸಾಕಷ್ಟು ಹೆಸರು ಮಾಡುವಂಥ ಚಂದು ಗೌಡ ಇದ್ದಾರೆ, ಯೋಗಿ ಲೂಸ್ ಮಾದ ಯೋಗಿ ಇದ್ದಾರೆ, ಸಂಜನಾ ಆನಂದ್ ಇದ್ದಾರೆ. ಈ ಥರ 70ರಿಂದ 80 ನಟರು ನಟಿಯರ ಒಂದು ತಾರಾಂಗಣದ ಸಿನಿಮಾ, ದೊಡ್ಡ ತಂತ್ರಜ್ಞರ ಒಂದು ಟೀಮ್, ನಾವೆಲ್ಲ ಸೇರಿ ಒಂದು ಒಳ್ಳೆಯ ಸಿನಿಮಾ, ಅಧೂರಿ ಸಿನಿಮಾ, ಒಂದು ಒಳ್ಳೆಯ ಮೆಸೇಜ್ ಇರೋ ಸಿನಿಮಾ, ಯುವ ಪ್ರತಿಭೆಗಳಿಗೆ ಯುವಕರಿಗೆ ವಿಶೇಷವಾಗಿ ಒಂದು ಸ್ಫೂರ್ತಿ ನೀಡುವ ಸಿನಿಮಾ, ಒಂದು ನಿಜ ಘಟನೆಯನ್ನು ತಗೊಂಡು ಅದರಲ್ಲಿ ಸ್ಫೂರ್ತಿ ಪಡೆದು ಮಾಡಿರೋ ಸಿನಿಮಾ. ಮತ್ತು ಇವತ್ತು ನಿಮ್ಮ ಮುಂದೆ ಧೂಳು ಎಬ್ಸಾವ ಹಾಡನ್ನು ರಿಲೀಸ್ ಮಾಡಿದ್ವಿ, ತೋರಿಸಿದ್ವಿ. ಅದು ಒಂದು ಹುಬ್ಬಳ್ಳಿಯ ಭಾಷೆಯ ಒಂದು ಸಾಹಿತ್ಯ, ಅದು ಬರೆದಿರೋದು ಶಿವು ಬೆರಗಿ, ಸಂಗೀತ ನಿರ್ದೇಶಕರು ಕೂಡ ಅವರೇ, ಮತ್ತು ಹಾಡಿರೋದು ಅನನ್ಯ ಭಟ್ ಮತ್ತು ಅನಿರುದ್ಧ್ ಶಾಸ್ತ್ರಿ. ಸೊ ನೀವು ಈ ಹಿಂದೆ ಹೇಳ್ದಂಗೆ ಟೈಮ್ ಬರುತ್ತೆ ಒಂದು ದೊಡ್ಡ ವೈರಲ್ ಆಗಿದೆ. ಈ ಹಾಡನ್ನು ಸಾಕಷ್ಟು ಜನ ಇಷ್ಟಪಡ್ತಾರೆ, ಸಾಕಷ್ಟು ಜನಕ್ಕೆ ರೀಚ್ ಆಗುತ್ತೆ ಅನ್ನೋದಕ್ಕೆ ಅನುಮಾನನೇ ಇಲ್ಲ. ಯಾಕೆಂದರೆ ಒಂದು ಅದ್ಭುತವಾದ ಹಾಡು, ನನ್ನ ಪ್ರಕಾರ ನಿಮಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಜುಲೈ ತಿಂಗಳಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ. ಈಗ ವಾಪಸ್ ಬೆಂಗಳೂರಿಗೆ ಹೋಗಿ ಅದನ್ನೇ ಪ್ಲ್ಯಾನ್ ಮಾಡಬೇಕು. ಸಾಕಷ್ಟು ಈಗಾಗಲೇ ಹಿಟ್ಟಾಗಿರುವಂಥ ಟೈಮ್ ಬರುತ್ತೆ ಮತ್ತು ಧೂಳು ಎಬ್ಸವನು ನನ್ನ ಒಂದು ವೈಯಕ್ತಿಕವಾಗಿ ನನ್ನ ತುಂಬ ಹತ್ತಿರವಾದ ಹಾಡು, ಇಷ್ಟವಾದ ಹಾಡು. ಸೊ ಸಿನಿಮಾ ರೆಡಿಯಾಗಿದೆ, ಕಂಪ್ಲೀಟಾಗಿ ಫಿಲ್ಮ್ ರೆಡಿ ಇದೆ ರಿಲೀಸ್ಗೆ. ಸೊ ಎಸ್, ಚೆನ್ನಾಗಿ ಮೂಡಿ ಬಂದಿದೆ. ಸಾಕಷ್ಟು ಕಷ್ಟಪಟ್ಟಿದ್ದೀವಿ. ದೊಡ್ಡ ಸಿನಿಮಾ ಮತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ. ಮತ್ತೆ ಹೇಳ್ತೀನಿ, ಯಾಕೆ ಅಂತಂದರೆ ಇದು ನನ್ನ ಒಂದು ವೃತ್ತಿಯಲ್ಲಿ, ಸಿನಿಮಾ ವೃತ್ತಿಯಲ್ಲಿ ನನ್ನ ಒಂದು ಬೆಸ್ಟ್ ಸಿನಿಮಾ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಡೈರೆಕ್ಟರ್ಸ್ ಲೈಕ್ ವೈನ್ ಅಂತಾರೆ, ಅದು ಮಾಡ್ತಾ ಇದ್ದಂಗೂ ಸಿನಿಮಾ ಸಾಕಷ್ಟು ಕಲಿಯೋದಿರುತ್ತೆ. ಸೊ ಸಾಕಷ್ಟು ಅನುಭವ ಆಗಿದೆ. ಈ ಸಿನಿಮಾದಲ್ಲಿ ಸೂಕ್ಷ್ಮತೆಗಳನ್ನ ತುಂಬ ಚೆನ್ನಾಗಿ ಸೆರೆ ಹಿಡಿದಿದ್ದೀವಿ ಮತ್ತು ಒಂದು ಒಳ್ಳೆಯ ಮೆಸೇಜ್ ಇರೋವಂಥ ಸಿನಿಮಾ ಮತ್ತು ಒಂದು ಅದ್ಭುತವಾದ ಕಲಾವಿದರಿದ್ದಾರೆ. ಅದು ಈ ಸಿನಿಮಾ ನೋಡಿದಾಗಲೇ ಗೊತ್ತಾಗುತ್ತೆ. ಅದು ತುಂಬ ಸೂಕ್ಷ್ಮವಾದ, ತುಂಬ ಗಮನ ಇಟ್ಟು ಮಾಡುವಂಥದ್ದು, ಒಂದು ಮೆಸೇಜ್ ಕೊಡಬೇಕು ಅಂತ, ಜನರಿಗೆ ಸ್ಫೂರ್ತಿ ನೀಡಬೇಕು ಅಂತ ಮಾಡೋ ಸಿನಿಮಾ. ಗೌರಿ ನಮ್ಮ ಅಕ್ಕ ಅಷ್ಟೇ ಅಲ್ಲ, ನಮ್ಮ ತಾಯಿನೂ ಆಗಿದ್ಲು. ನಾನು ಯಾಕೆ ಇದನ್ನ ಮತ್ತೆ ಹೇಳ್ತೀನಿ ಅಂತಂದರೆ, ನಿಮಗೆಲ್ಲ ಗೊತ್ತಿರೋಂಗೆ ನಮ್ಮಪ್ಪ ಯಾವುದೇ ಗೋಲ್ಡನ್ ಸ್ಪೂನ್ ಇಟ್ಕೊಂಡು ಯಾವುದೇ ಒಂದು ದೊಡ್ಡ ಕುಟುಂಬದಲ್ಲಿ ಬೆಳೆದವರಲ್ಲ. ಒಂದು ಕೊಡಗಳ್ಳಿ ಅಂತ ಒಂದು ಹಳ್ಳಿಯಿಂದ ಬಂದು ಲೆಕ್ಚರರ್ ಆಗಿ, ಮೇಸ್ಟ್ರ್ ಒಂದು ಕೆಲಸನ ಅವ್ರಿಗಾಗಲಿಲ್ಲ. ಯಾಕೆ ಅಂತಂದರೆ ಒಂದು ಕ್ರಿಯಾಶೀಲತೆ ಮನುಷ್ಯನಿಗೆ ಹೇಳಿದ್ದೇ ಪಾಠ ಪ್ರತಿ ವರ್ಷ ಹೇಳ್ತಾ ಇರಬೇಕು, ವಿದ್ಯಾರ್ಥಿಗಳು ಮಾತ್ರ ಚೇಂಜ್ ಆಗ್ತಾ ಇರ್ತಾರೆ. ಸೊ ಅದು ಅವರಿಗೆ ಖುಷಿ ಕೊಡೋಂಥ ವೃತ್ತಿ ಅಲ್ಲ, ಜೀವನ ನಡೆಸಬೇಕು ಅಂತ ವೃತ್ತಿ ಇತ್ತು. ರಿಸೈನ್ ಮಾಡಿ ಸಿನಿಮಾಗಳು ತೆಗೆದ್ರು. ಪಲ್ಲವಿ ಅಂತ ಸಿನಿಮಾ ತೆಗೆದಾಗ ರಾಷ್ಟ್ರೀಯ ಪ್ರಶಸ್ತಿ ಬಂತು. ಇಲ್ಲಿ ನಿರೂಪಕಿ ಮೊದಲನೇ ಡೈರೆಕ್ಟರ್ ಅವರು. ನನಗೆ ಗೊತ್ತಿರೋಂಗೆ ಮೊದಲನೇ ಸಿನಿಮಾದಲ್ಲೇ ಇವತ್ತಿಗೂ ಕನ್ನಡದಲ್ಲಿ ಒಂದು ಸ್ವರ್ಣ ಕಮಲ ಯಾರಿಗೂ ಬಂದಿಲ್ಲ.
ಸೊ ಅದು ಕರ್ನಾಟಕದಿಂದ. ಸೊ ಪಿ ಲಂಕೇಶ್ ಅವರು ಆ ಥರ ಒಂದು ಸಾಧನೆ ಮಾಡಿದ್ರು. ಆದರೆ ಆ ಸಾಧನೆಯ ಮಧ್ಯ ಆರ್ಥಿಕವಾಗಿ ನಮಗೆ ಅಷ್ಟು ಕೈ ಹಿಡಿಲಿಲ್ಲ ಸಿನಿಮಾಗಳು. ಅದು ಒಳ್ಳೆ ಹೆಸರು ಬಂತು, ಒಳ್ಳೆ ಪ್ರಶಸ್ತಿಗಳು ಬಂತು, ಅನುರೂಪ ರಾಜ್ಯ ಪ್ರಶಸ್ತಿ ಬಂತು. ಇದೆಲ್ಲ ಆದರೂ ಕೂಡ ನಾವು ಶೀಟಿನ ಮನೆಯಲ್ಲೇ ಇದ್ವಿ, ಒಂದು ಬಾಡಿಗೆ ಮನೆಯಲ್ಲಿ ಶೀಟಿನ ಮನೆಯಲ್ಲಿ ಇದ್ವಿ. ಅದು ಬೇಸಿಗೆಗಾಲದಲ್ಲಿ ಆಚೆ ಮಲಗಬೇಕಾಗಿತ್ತು. ನನ್ನ ಸ್ಕೂಲಲ್ಲೂ ಕಾಲೇಜಲ್ಲೂ ಅದೇ ಪರಿಸ್ಥಿತಿ ಇತ್ತು. ಆದರೆ ನಮ್ಮ ತಾಯಿ ಆಗ ನಮ್ಮ ಸಂಸಾರ ನೋಡ್ಕೊತಾ ಇದ್ರು, ಕುಟುಂಬನ. ಒಂದು ಅಲ್ಮಾರಿ ಬೀರು ಇಟ್ಕೊಟ್ಟು ಆ ಬೀರಿನಲ್ಲಿ ಸೀರೆ ತೊಗೊಂಡು ಆ ಸೀರೆನ ಮಾರಿಬಿಟ್ಟು ಪ್ರತಿ ತಿಂಗಳು ಒಂದು EMI ಥರ ಅವ್ರಿಗೆ ಸೀರೆ ಕೊಡೋದು, ಇದಕ್ಕೆ EMI ಥರ ಕೊಟ್ಟು ಪ್ರತಿ ತಿಂಗಳು ಇನ್ಸ್ಟಾಲ್ಮೆಂಟ್ ಇಸ್ಕೊಳ್ಳೋದು. ಆ ಥರ ಮಾಡಿ 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 ದೊಡ್ಡ ಬಿಸ್ನೆಸ್ ವುಮನ್ ಆದರು. ಅದು ಒಂದು ಬೀರು 2 ಬೀರು ಆಯಿತು. ಆ 2 ಬೀರುವಿಂದ ಒಂದು ಅಂಗಡಿ ಶುರು ಮಾಡಿದ್ರು. ಆ ಅಂಗಡಿ ಶುರು ಮಾಡಿ 2 ಅಂಗಡಿ ಮಾಡಿದ್ರು. ಅದೆಲ್ಲ ದೊಡ್ಡ ಯಶಸ್ವಿ ಮಹಿಳೆಯ ಕತೆ. ತುಂಬ ಸ್ಟ್ರಾಂಗ್ ವುಮೆನ್ ನಮ್ಮಮ್ಮ. ಆ ಟೈಮಲ್ಲಿ ನಮ್ಮ ತಂದೆ ನೋಡ್ಕೊಂಡಿದ್ದೆ ಅವರು. ಆಗ ಯಾಕೆಂತಂದರೆ ರಿಸೈನ್ ಮಾಡಿದ್ರು ಲೆಕ್ಚರಿಂದ. ಸಿನಿಮಾಗಳು ಅವ್ರಿಗೆ ಸಾಕಷ್ಟು ಆರ್ಥಿಕವಾಗಿ ಸಹಾಯ ಮಾಡಲಿಲ್ಲ. ಮತ್ತು ಪತ್ರಿಕೆ ಮಾಡೋ ತನಕನೂ 80ರ ತನಕನೂ ಕಷ್ಟ ದಿನಗಳು. ಆ ಸಮಯದಲ್ಲಿ ಅವರು ತಂದೆನೂ ಬ್ಯುಸಿ ಇದ್ದರು, ತಾಯಿನೂ ಕೆಲಸದಲ್ಲಿ ಮುಳುಗಿದ್ರು. ಆ ಗೌರಿನೇ ನೋಡ್ಕೊಂಡಿದ್ದು. ಗೌರಿನೇ ನನ್ನನ್ನು ಶಾಲೆಯಿಂದ ಬಂದಾಗ ಊಟ ಮಾಡಿಸ್ಕೊಡ್ತಾ ಇದ್ದು, ನನ್ನ ಹೋಮ್ವರ್ಕ್ ಮಾಡಿದ್ದು, ಮತ್ತು ನನ್ನ ಡ್ರಾಯಿಂಗ್ಗಳೂ ಅವಳೇ ಮಾಡ್ತಾಯಿದ್ದು. ನನ್ನ ಎಕ್ಸಾಮ್ಗಳೆಲ್ಲ ನಾನು ಪಾಸ್ ಆಗಿದ್ದೆ ಡ್ರಾಯಿಂಗಲ್ಲಿ, ಅಲ್ಲಿ ಚಿತ್ರ ಬರೆಸೋದ್ರಲ್ಲಿ ಅವಳೇ ಬರೀತಾ ಇದ್ದು, ನಾನು ಬರೀತಾ ಇರಲಿಲ್ಲ. ಸೊ ಈ ಥರ ಎಲ್ಲ ನೋಡಿಕೊಂಡ್ಳು ನನ್ನ. ಸೊ ಅವಳು ಒಂದು ತಾಯಿಯ ರೂಪದಲ್ಲಿ ನಾನು ನೋಡ್ತಾ ಇದ್ದೆ ಅವಳನ್ನ, ಬರೀ ಅಕ್ಕನ ರೂಪದಲ್ಲಲ್ಲ, ಯಾಕಂದ್ರೆ ನಾನು ಬೆಳೆಸಿದ್ದೆ ಅವಳು. ಸೊ ಅವಳ ಮೇಲಿರೋ ಪ್ರೀತಿಯಿಂದ ಆ ಹೆಸರಿಟ್ಟಿದ್ದೀನಿ ಹೊರತು ಇದು ಗೌರಿಯ ಆತ್ಮಕಥೆ ಅಲ್ಲ, ಗೌರಿ ಒಂದು ಕಥೆ ಅಲ್ಲ, ಇದು ಗೌರಿಯ ಸಿದ್ಧಾಂತದ ಕಥೆ ಅಲ್ಲ. ಸೊ ಅವಳ ಮೇಲಿರೋ ಪ್ರೀತಿಯಿಂದ ಇಟ್ಟಿದ್ದೀನಿ ಅಷ್ಟೇ. ಅವಳನ್ನು ಮತ್ತೆ ಜನರು ನೆನಪಿಸ್ಕೊಳ್ಳಿ. ಅವಳ ಒಂದು ಸ್ನೇಹಜೀವಿ ಇದ್ಲು, ಒಂದು ಯಾರ ಜೊತೆನೂ ವೈರುಧ್ಯ ಇಟ್ಕೊಂಡಿರಲಿಲ್ಲ, ವೈರಿಗಳ ಜೊತೆನೂ ಚೆನ್ನಾಗಿ ಮಾತಾಡ್ತಾ ಇದ್ಲು. ಆ ಸಿದ್ಧಾಂತದ ವೈರಿಗಳು ಅಷ್ಟೇ, ಇನ್ಯಾವುದೋ ವೈರಿ ಇರಲಿಲ್ಲ ಅವಳಿಗೆ. ಸೊ ಆ ಥರ ಒಂದು ನಮ್ಮ ಅಕ್ಕನ್ನ ಅನಿರೀಕ್ಷಿತವಾಗಿ ಸಾವನ್ನು ನೋಡಬೇಕಾಗಿತ್ತು. ಆ ಪ್ರೀತಿಯಿಂದ ಇಟ್ಟಿದ್ದೀನಿ. ಅವಳ ಮೇಲಿನ ಒಂದು ಅಭಿಮಾನಕ್ಕೋಸ್ಕರ ಇಟ್ಟಿದ್ದೀನಿ ಒಬ್ಬ ತಮ್ಮನಾಗಿ. ಮತ್ತು ಜನರಿಗೆ ಮತ್ತು ಯುವಕರಿಗೆ ಒಂದು ಮತ್ತೆ ಅವಳನ್ನು ನೆನಪಿಸಿ, ಅವಳ ನೆನಪಿನಲ್ಲಿ ಒಂದು ಗೌರಿ ಅಂತ ಇಟ್ಟಿದ್ದೀನಿ ಅಷ್ಟೇ ಹೊರತು ಇನ್ನೇನು ಅದಕ್ಕೆ ಸಂಬಂಧ ಇಲ್ಲ. ಗೌರಿಯ ಒಂದು ಸೂಕ್ಷ್ಮತೆ ಇರುತ್ತೆ. ಅವಳು ಸೂಕ್ಷ್ಮತೆ ಇರೋಂಥ ವ್ಯಕ್ತಿತ್ವ. ತುಂಬ ಸೂಕ್ಷ್ಮವಾಗಿದ್ಲು. ಯಾವುದೇ ಒಂದು ವಿಷಯನ ತುಂಬ ತಲೆ ಕೆಡಿಸ್ಕೊತಾ ಇದ್ಲು. ತುಂಬ ಮನಸ್ಸಿಗೆ ತೊಗೊಂಡವಳು. ನಮ್ಮಪ್ಪ ಕೂಡ ಹಾಗೆ. ನಮ್ಮಪ್ಪನೂ ಅಷ್ಟೇ, ಯಾವುದೇ ವಿಷಯ ಇದ್ರೂ ಅಷ್ಟೇ, ರೈತರ ವಿಷಯ ಇರ್ಬೋದು, ದಲಿತರ ಹೋರಾಟ ಇರ್ಬೋದು, ಅದು ಕನ್ನಡ ಹೋರಾಟ ಇರ್ಬೋದು, ಅದೆಲ್ಲ ಅವರು ಆ ಸೂಕ್ಷ್ಮತೆ ಗೌರಿನೂ ನಾನು ನೋಡಿದ್ದೀನಿ. ಆ ಒಂದು ಸೂಕ್ಷ್ಮತೆ ಈ ಸಿನಿಮಾದಲ್ಲಿದೆ ಅಷ್ಟೇ ಹೊರತು ಅವಳ ಕಥೆ ಅಲ್ಲ ಇದು. ಇಲ್ಲ, ಅವಳಿಗೆ ಆದ ಒಂದು ಹಾಡನ್ನು ಡೆಡಿಕೇಟ್ ಮಾಡಿದ್ದೀನಿ. ಆ ಸಾಹಿತ್ಯ ಅವಳಿಗೋಸ್ಕರ. ಅದು ಇನ್ನೂ ಕೆಲವೇ ತಿಂಗಳಲ್ಲಿ ರಿಲೀಸ್ ಮಾಡ್ತೀವಿ. ಎಸ್, ನೀವು ಅದನ್ನು ಸಿನಿಮಾ ನೋಡಬೇಕು. ಆ ಸಂದೇಶ ಇಲ್ಲೇ ಹೇಳ್ಬಿಟ್ರೆ ಸಿನಿಮಾ ಯಾರು ನೋಡಲ್ಲ. ಅದು ನೀವು ನೋಡ್ತೀರಾ. ಮತ್ತೆ ನಾವು ಚಿತ್ರಮಂದಿರಕ್ಕೆ ಸಿನಿಮಾ ಬಂದಾಗ ಒಂದು ಟೂರ್ ಮಾಡ್ತೀವಿ, ನಿಮ್ಮನ್ನು ಭೇಟಿ ಆಗ್ತೀವಿ. ಆವಾಗ ಆ ಸಂದೇಶ ನಿಮಗೂ ಹಿಡಿಸುತ್ತೆ. ನಾನಂತೂ ಖಂಡಿತವಾಗ್ಲೂ ಹೇಳ್ತೀನಿ, ಯಾಕೆಂದರೆ ನನ್ನ ವೃತ್ತಿ ಜೀವನದಲ್ಲೇ ಇದು ನನ್ನ ಬೆಸ್ಟ್ ಸಿನಿಮಾ. ಇದು ಒನ್ ಆಫ್ ದ ಬೆಸ್ಟ್ ಫಿಲ್ಮ್ಸ್ ಅಂತ ಹೇಳಲ್ಲ, ಅದು ನಿಮಗೆ ಬಿಟ್ಟಿದ್ದು. ಅದು ನನ್ನ ವೃತ್ತಿಯಲ್ಲಿ ನನ್ನ ವೈಯಕ್ತಿಕವಾಗಿ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದೀನಿ. ಇಲ್ಲ, ಈ ಕಥೆಗೆ ವಿದೇಶ ಬೇಕಾಗಿರಲಿಲ್ಲ. ಕಥೆ ನಡೆಯೋದು ಕರ್ನಾಟಕದಲ್ಲಿ. ನಾನು ಹೇಳಿದ್ನಲ್ಲ, ಒಂದು ಯಾವುದೇ ಒಂದು ಪಾತ್ರ ನನಗೆ ಸ್ಫೂರ್ತಿ ನೀಡಿರ್ಬೋದು. ಆ ಪಾತ್ರನ ಒಂದು ಇನ್ಸ್ಪಿರೇಷನ್ ಆಗಿ ತೊಗೊಂಡು, ಸ್ಫೂರ್ತಿಯಾಗಿ ತೊಗೊಂಡು ಆ ಒಂದು ಕಥೆನ ನಾವು ಕಟ್ಟಿದ್ದೀವಿ ಹೊರತು ಇದು ಎಲ್ಲೋ ವಿದೇಶದಲ್ಲಿ ನಡೆಯೋಂಥ ಸಿನಿಮಾ ಅಲ್ಲ. ನಾನು ಹಲವಾರು ಬಾರಿ ವಿದೇಶಕ್ಕೆ ಹೋಗಿದ್ದೀನಿ ಹಾಡುಗಳಿಗೋಸ್ಕರ. ಆ ಒಂದು ಟ್ರೆಂಡ್ ಈಗ ಬಿಟ್ಟಿದ್ದಾರೆ. ವಿದೇಶದಲ್ಲೇ ಕಥೆ ನಡೆದ್ರೆ ಐಶ್ವರ್ಯನಲ್ಲಿ ಉಪೇಂದ್ರ ಮತ್ತು ದೀಪಿಕಾ ಯಾವುದೋ ಒಂದು ಕ್ಲೈಂಟನ್ನು ಮೀಟ್ ಮಾಡೋಕ್ಕೆ ಯುರೋಪ್ ಹೋಗ್ತಾರೆ. ಆ ಥರ ಒಂದು ಸಿಚುವೇಶನ್ ಇದ್ದಿದ್ದರೆ ಮಾಡ್ತಾಯಿದ್ದೆ. ಆ ಥರದ ಸಿಚುವೇಶನ್ ಇಲ್ಲ ಇಲ್ಲಿ. ಕಥೆ ನಡೆಯೋದೇ ಕರ್ನಾಟಕದಲ್ಲಿ. ಒಂದು ಕನ್ನಡ ಸಿನಿಮಾ, ಇದು ಕನ್ನಡದಲ್ಲಿ ಬರ್ತಾ ಇದೆ. ಕನ್ನಡಿಗರಿಗೋಸ್ಕರ ಮುಂಚೆನೇ ಹೇಳ್ತಾ ಇದ್ದೀನಿ, ಕನ್ನಡಿಗರಿಂದ ಕನ್ನಡಿಗರಿಗೋಸ್ಕರ ಅಂತ ಹೇಳ್ತೀನಿ, ಕನ್ನಡಿಗರಿಗಾಗಿ. ಇಲ್ಲ, ಆ ಥರ ಒಂದು ಸಿಚುವೇಶನು ಇದೆ. ನೀವು ನೋಡ್ತೀರಾ ಸಿನಿಮಾದಲ್ಲಿ ಆ ಥರ ಒಂದು ಸಿಚುವೇಶನ್ ಇರೋಕ್ಕೋಸ್ಕರ ಮಾಡಿದ್ದೀವಿ.
ಬಟ್ ನನ್ನ ಸಿನಿಮಾಗಳು ಏನಾಗುತ್ತೆ ಗೊತ್ತಾ, ನಾನು ಗ್ರಾಫಿಕ್ ಜಾಸ್ತಿ ಯೂಸ್ ಮಾಡಲ್ಲ. ಟೈಮ್ ಬರುತ್ತೇನೆಲ್ಲ ಒಂದು ಗ್ರಾಫಿಕ್ ಶಾಟ್ ಇಲ್ಲ, ಅದು ಗ್ರಾಫಿಕಲ್ಲಿ ತೆಗೆದಿರ್ತೀನಿ. ಸೊ ಎಲ್ಲ ಗ್ರಾಫಿಕ್ ಅನ್ಕೊಂಡ್ಬಿಡ್ತಾರೆ. ಆ ಲೈಟ್ಸು ಗೀಟ್ಸ್ ನೋಡಿ, ನೀವು ಫಸ್ಟ್ ಪರ್ಸನ್ ಎಲ್ಲ ಹೇಳ್ತಾ ಇರೋದು. ಈಗಾಗಲೇ 5ನೇ ಸತಿ ನನ್ನ ಸ್ನೇಹಿತರು ಹೇಳಿದ್ದಾರೆ, ಗ್ರಾಫಿಕ್ ತುಂಬ ಚೆನ್ನಾಗಿ ಮಾಡಿಸಿದ್ಯಾ ಅಂತ. ಆದರೆ ಗ್ರಾಫಿಕ್ ಅಲ್ಲ, ಅಷ್ಟು ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಅಂದರೆ ರಿಯಲ್ ಆಗಿ ಇದೇ ಥರದ ಹಲವಾರು ಇನ್ಸಿಡೆಂಟ್ಸ್ ಇದೆ. ಗ್ರಾಫಿಕ್ ಇಲ್ಲ, ರಿಯಾಲಿಟಿ ಇದೆ, ಬಟ್ ಗ್ರಾಫಿಕ್ ಅಂತ ಅನಿಸುತ್ತೆ. ಆದರೆ ಇನ್ನೊಂದು ಸಾಂಗ್ ನೋಡಿದ್ರಲ್ಲ ಇವಾಗ ಹುಬ್ಳಿಯ ಇದು, ಅದರಲ್ಲಿ ಗ್ರಾಫಿಕ್ ಇದೆ. ಟೈಮ್ ಬರುತ್ತೇನಲ್ಲಿ ಒಂದು ಶಾರ್ಟ್ ಗ್ರಾಫಿಕ್ ಇಲ್ಲ. ಆದರೆ ನನ್ನ ಸ್ನೇಹಿತರೆ ಅನ್ಕೊಂಡ್ಬಿಟ್ಟಿದ್ದಾರೆ, ಆ ಲೈಟ್ಸು ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಎಲ್ಲ ಗ್ರಾಫಿಕ್ ಅನ್ಕೊಂಡ್ಬಿಟ್ಟಿದ್ದಾರೆ. ಅದು ಯಾವ ಮಟ್ಟಕ್ಕೆ ಆಗ್ಬಿಟ್ಟಿದೆ ಸಿನಿಮಾ ಅಂದರೆ ಇವತ್ತು ಪಾತ್ರಗಳೇ ಗ್ರಾಫಿಕ್ ಆಗ್ತಾ ಇದೆ, ಬ್ಯಾಕ್ಗ್ರೌಂಡ್ ಗ್ರಾಫಿಕ್ ಅಲ್ಲ. ಪಾತ್ರಗಳೇ ಗ್ರಾಫಿಕ್ ಆದಾಗ ನಮ್ಮಂಥ ನಿರ್ದೇಶಕರು, ಮೇ ಕಾಲ್ ಮಿ ಓಲ್ಡ್ ಟೈಮ್ ಡೈರೆಕ್ಟರ್, ಬಟ್ ಆದರೆ ನಮ್ಮಂಥ ನಿರ್ದೇಶಕರು ಏನಾದರೂ ಒಂದು ಪ್ಯಾಷನ್ನಲ್ಲಿ ನಮ್ಗೆ ಯಾವುದೋ ಒಂದು ಲೊಕೇಶನ್ನು ಬೆಟ್ಟದ ತುದಿಯಲ್ಲಿ ಮಾಡಬೇಕು ಅಂತ ಹೋದಾಗ ಅದು ಗ್ರಾಫಿಕಲ್ಲೇ ಮಾಡ್ಬೋದಿತ್ತಲ್ಲ, ಅಲ್ಲಿಗೆ ಯಾಕೆ ಖರ್ಚು ಮಾಡ್ಕೊಂಡು ಹೋಗ್ತೀರಾ ಅಂತ. ಆದರೆ ಅಲ್ಲಿ ಸಿಗೋಂಥ ಮಜಾ, ಅಲ್ಲೊಂದು ಶಾರ್ಟ್ ತೆಗಿಯೋಂಥ ಮಜಾ ಇದೆಯಲ್ಲ, ನಮಗೆ ಆ ಒಂದು ಏನಂತಾರೆ ದೊಡ್ಡ ಸ್ಫೂರ್ತಿ ನೀಡುತ್ತೆ ಆ ಒಂದು ಶಾರ್ಟ್ ಮತ್ತೆ ಸ್ಕ್ರೀನಲ್ಲಿ ನೋಡಿದಾಗ. ಆ ಥರದ್ದೊಂದು ಗೂಸ್ ಬಂಪ್ಸ್ ಅಂತಾರಲ್ಲ ಇಂಗ್ಲೀಷಲ್ಲಿ, ಆ ಥರ ಯು ಗೆಟ್ ಗೂಸ್ ಬಂಪ್ಸ್ ಔಟ್ ಆಫ್ ದ ಶಾರ್ಟ್ ಆಸ್ ಅ ಡೈರೆಕ್ಟರ್ ಆಲ್ಸೋ, ಅದು ಪ್ರೇಕ್ಷಕನೂ ಅಷ್ಟೇ. ಸೊ ಆ ರೀತಿಯಲ್ಲಿ ಒಂದು ನಮಗೆ ಖುಷಿ ಕೊಡುತ್ತೆ, ಸಂತೋಷ ಕೊಡುತ್ತೆ ರಿಯಲ್ ಆಗಿ ತೆಗೆದ್ರೆ. ಇವಾಗ ಸುಲಭ ಆಗ್ಬಿಟ್ಟಿದೆ, ಎಲ್ಲ ಗ್ರಾಫಿಕ್ ಮಾಡ್ಬೋದು. ಪ್ರಾಣಿಗಳಾಗಲಿ, ಬ್ಯಾಕ್ಗ್ರೌಂಡ್ ಆಗಲಿ, ಪಾತ್ರಗಳಾಗಲಿ ಎಲ್ಲ ಗ್ರಾಫಿಕ್ ಇರುತ್ತೆ. ಅದು ನನಗೆ ಅಷ್ಟು ಇಷ್ಟ ಇಲ್ಲ. ಹೊರತುಪಡಿಸಿ ಒಂದು ರೀತಿ ಆತ್ಮೀಯರು ತಮ್ಮ ಜೊತೆನೂ ನೀವು ಡೈರೆಕ್ಟರ್ ಮಾಡಿದ್ರೆ ಒಂದು ಸಿನಿಮಾ ದರ್ಶನ್ ಅವರಿಗೆ ಕಲೆ ಪ್ರಕಟಣೆ. ಅದೇ ಈ ವಿಷಯ ತೆಗೆದಾಗ ಇವರಿಬ್ರು ಬೇಡ, ಇವರಿಬ್ರು ಯುವ ಪ್ರತಿಭೆಗಳು ಅಲ್ಲಿ ಇರಬೇಕು, ಅದ್ರ ಮಾತಾಡ್ಬೇಕಾದ್ರೆ ಕೂತ್ಕೊಳ್ಳಿ ದಯಮಾಡಿ. ಯಾಕೆ ನೀವು ಅಲ್ಲಿ ಕೂತ್ಕೊಳ್ಳಿ, ಯಾಕಂದರೆ ಇವತ್ತು ಪಾಪ ಅವರನ್ನು ನಾನು ಅನ್ನೆಸರಿಯಾಗಿ ಕಾಂಟ್ರವರ್ಸಿಗೆ ಇಳಿಯೋದಕ್ಕೆ ಇಷ್ಟ ಇಲ್ಲ. ಸೊ ಈ ಥರ ವಿಷಯ ಬರುತ್ತೆ ಅಂತ ಗೊತ್ತು, ನಾನು ಈ ವಿಷಯ ಮಾತಾಡಲೇಬೇಕಾಗಿದೆ ಇವತ್ತು. ಯಾಕೆ ಅಂತಂದರೆ ನಾನೊಬ್ಬ ಸಿನಿಮಾ ನಿರ್ದೇಶಕ ಅಷ್ಟೇ ಅಲ್ಲ, ನಾನೊಬ್ಬ ಪತ್ರಕರ್ತ ಕೂಡ. ನಿನ್ನೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಇಟ್ಕೊಂಡಿದ್ದೆ. ನಿನ್ನೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಶಿವಮೊಗ್ಗನಲ್ಲಿ ನನ್ನ ತಂದೆ ಹುಟ್ಟಿದ ಒಂದು ಜಾಗ, ಅದು ಅದ್ಭುತವಾಗಿ ವರದಿಗಳು ಮಾಡಿದ್ದಾರೆ ವರದಿಗಾರರು. ಒಂದು ಮಾರ್ಮಿಕವಾಗಿ ಇಂದ್ರಜಿತ್ ಮಾತಾಡಿದ್ರು ಅಂತ ಹೇಳಿದ್ದಾರೆ. ತುಂಬ ಒಂದು ಒಳ್ಳೊಳ್ಳೆ ವರದಿಗಳ ದಿನಪತ್ರಿಕೆಯ ಫ್ರಂಟ್ ಪೇಜ್ ಬಂದಿದೆ. ಆದರೆ ಎಲ್ಲ ಒಂದು ಕಡೆ ಒಬ್ಬರೋ ಇಬ್ಬರು ನನಗೆ ತುಂಬ ನೋವಾಗಿದೆ, ಅದಕ್ಕೋಸ್ಕರ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ದರ್ಶನ್ ಕಾಲೆಳೆದ ಇಂದ್ರಜಿತ್ ಲಂಕೇಶ್ ಅಂತ ಆಗ್ತಾರೆ, ಟಾಂಗ್ ಕೊಟ್ಟ ಇಂದ್ರಜಿತ್ ಲಂಕೇಶ್ ಅಂತಾರೆ. ನಾನೇ ಇನ್ಫ್ಯಾಕ್ಟ್ ನಿನ್ನೆ ಪತ್ರಿಕೆಗೋಷ್ಠಿದ ಕ್ಲಿಪ್ಪಿಂಗ್ ಬೇಕಾದ್ರೆ ತೋರಿಸ್ತೀನಿ ನಿಮಗೆ. ನಾನು ಹೇಳಿದ್ದೇನು ಅಂದರೆ ಮತ್ತೆ ಬೇಕಾದ್ರೆ ರಿಪೀಟ್ ಮಾಡ್ತೀನಿ, ಅದಕ್ಕೋಸ್ಕರ ಲೈವ್ ಸ್ಟ್ರೀಮಿಂಗು ಮಾಡ್ತಾ ಇದ್ದೀವಿ. ಯಾಕೆಂತಂದರೆ ಅರ್ಧಕ್ಕೆ ಕಟ್ ಮಾಡಿ ಇಂದ್ರಜಿತ್ ಲಂಕೇಶ್ ಟಾಂಗ್ ಕೊಟ್ಟರು ಅನ್ನೋದೆಲ್ಲ ನಾನು ಯಾಕೆ ಟಾಂಗ್ ಕೊಡೋಕೆ ಹೋಗಲಿ? ನಾನು 30 ವರ್ಷದಿಂದ ಪತ್ರಿಕೋದ್ಯಮದಲ್ಲಿದ್ದೀನಿ. ನೀವು ಕೇಳ್ತಾ ಇದ್ದೀರಾ ಅಂತಲ್ಲ ಬ್ರದರ್, ಒಂದು ಜನಕ್ಕೆ ಪ್ರೇಕ್ಷಕರಿಗೆ ಗೊತ್ತಾಗಬೇಕು ಅಂತ. ನಾನು 30 ವರ್ಷದಿಂದ ಪತ್ರಿಕೋದ್ಯಮದಲ್ಲಿದ್ದೀನಿ. ಒಂದು ಪತ್ರಕರ್ತನಾಗಿ ರಿಯಾಕ್ಟ್ ಮಾಡಲೇಬೇಕಾಗತ್ತೆ. ಒಬ್ಬ ಸಿನಿಮಾ ನಿರ್ದೇಶಕನಾಗಿ ಅಥವಾ ಸಿನಿಮಾ ನಟನಾಗಿ ಕೂತ್ಕೊಂಡಿರ್ಬೋದು, ರಿಯಾಕ್ಟ್ ಮಾಡ್ದೇನೆ ಮನೇಲಿ ಸೇರ್ಕೊಬೋದು. ಆದರೆ ನಮ್ಮ ತಂದೆ ಕಳಿಸ್ಕೊಟ್ಟಿರೋದು ಆ ಥರದಲ್ಲ. ಒಂದು ರಿಯಾಕ್ಟ್ ಮಾಡ್ಬೇಕಾದ್ರೆ ಏನಾಗುತ್ತೆ, ನಾನೇನು ಹೇಳಿದೆ, ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಅದು ತನಿಖೆ ನಡೀಬೇಕಾದ್ರೆ ಇವಾಗ ರಿಯಾಕ್ಟ್ ಮಾಡೋದು ಬೇಡ. ಅದು ತನಿಖೆ ಮಾಡಿದಾದ್ಮೇಲೆ ಅದು ಬರುತ್ತೆ, ಅದರಿಂದ ಉತ್ತರ. ಪೊಲೀಸರು ಚೆನ್ನಾಗಿ ಮಾಡ್ತಾರೆ ತನಿಖೆ, ಅದಾದಮೇಲೆ ನಿಮ್ಗೆ ಗೊತ್ತಾಗುತ್ತೆ ಅಂತ ಇಷ್ಟೇ ಹೇಳಿದ್ದು ನಾನು. ಅದಾದಮೇಲೆ ಪತ್ರಿಕಾಗೋಷ್ಠಿಯಲ್ಲಿ ಮಾರ್ಮಿಕವಾಗಿ ಒಂದು ಬಸವಣ್ಣನವರ ವಚನ ಹೇಳಿದೆ. ಆ ವಚನ ಹೇಳಬೇಕಾದ್ರೂ ಮಿತ್ರರು ಅವರು ಪಾಪ ಎಕ್ಸೈಟ್ ಆದರು, ನಾನು ಏನೋ ಬೈಟ್ ಕೊಡ್ತಾ ಇದ್ದೀನಿ ಅಂತ. ಅವರು ಮಧ್ಯ ಇಂಟ್ರಪ್ಟ್ ಮಾಡ್ತಾಯಿದ್ರು. ಅದ್ರ ಮಧ್ಯ ನಾನು ಹೇಳೋಕ್ಕೆ ಹೋದೆ, ಅಲ್ಲಿ ಅಡೆತಡೆಗಳಿತ್ತು. ಈ ಸಮಯದಲ್ಲಿ ನಾನು ಯಾಕೆ ಟಾಂಗ್ ಕೊಡೋಕೆ ಹೋಗಲಿ? ನಾನು 2 ಸಿನಿಮಾ ಮಾಡಿದ್ದೀನಿ ದರ್ಶನ್ ಜೊತೆ. ಆ ಹೀರೋ ಆಗಿ ಯುವ ಪ್ರತಿಭೆ ಆಗಿದ್ದಾಗ ನಾನೊಬ್ಬ ನಿರ್ದೇಶಕನಾಗಿ ಆಗಾಗಲೇ ನಾನು ಎಸ್ಟಾಬ್ಲಿಷ್ ಆಗಿದ್ದೆ. ತುಂಟಾಟ ಕೊಟ್ಟಿದ್ದೆ, 100 ಡೇಸ್ ಓಡಿತ್ತು. ಅದಾದಮೇಲೆ ಮೋನಾಲಿಸಾ ದೊಡ್ಡ ಹಿಟ್ಟಾಯಿತು. ಸೊ ಈ ಸಂದರ್ಭದಲ್ಲಿ ನನಗೂ ಅವ್ರಿಗೂ ಯಾವುದೇ ಒಂದು ವೈಯಕ್ತಿಕ ದ್ವೇಷ ಇಲ್ಲ ನನ್ನ ಕಡೆಯಿಂದ. ಅಟ್ಲೀಸ್ಟು ನಾನು ಯಾಕೆ ಟಾಂಗ್ ಕೊಡೋಕೆ ಹೋಗಬೇಕು? ಹಿಂದೆ ನಾನು ಒಬ್ಬ ಜವಾಬ್ದಾರಿಯುತ ಪತ್ರಕರ್ತ. ಯಾವುದೋ ಒಂದು ಸಮಾಜದಲ್ಲಿ ಒಂದು ಘಟನೆ ಆದಾಗ ಅದ್ರ ಬಗ್ಗೆ ವಿಷಯ ಎತ್ತಬೇಕಾಗತ್ತೆ ಹೊರತು, ಇಲ್ಲ ಅಂತಂದರೆ ನಾನು ಒಬ್ಬ ಪತ್ರಕರ್ತನಾಗಿ ಹೇಳೋದಕ್ಕೆ ಸರಿನೇ ಇರೋದಿಲ್ಲ, ನನಗೆ ಅರ್ಥನೇ ಇರೋದಿಲ್ಲ ಪತ್ರಕರ್ತ ಅಂತ ಕರ್ಕೊಳ್ಳೋದಕ್ಕೆ. ಅಲ್ಲಿ ಯಾರಿಗೋ ಒಂದು ಅನ್ಯಾಯ ಆದಾಗ ನಾನು ಧ್ವನಿ ಎತ್ತಿದೆ. ಅದು ಮಾತಲ್ಲಿ ಮಾತು ಬೆಳೀತು. ಅದಕ್ಕೆ ನನ್ನ ವಿಷಾದನೂ ಮುಂದೆ ಆಮೇಲೆ ನಾನು ವ್ಯಕ್ತಪಡಿಸಿದ್ದೀನಿ. ವಿಷಾದ ಆಗಿತ್ತು, ಯಾಕಂದರೆ ಆ ಥರ ಮಾತು ಬೆಳೀಬಾರ್ದಿತ್ತು. ನಾನೊಬ್ಬ ಪತ್ರಕರ್ತನಾಗಿ ರಿಯಾಕ್ಟ್ ಮಾಡಬಾರ್ದಿತ್ತು. ಆದರೆ ವಿಷಯ ಎತ್ತಿದ್ದದ್ದು ನನಗೆ ನೋವಾಗಿಲ್ಲ. ಆ ವಿಷಯ ಎತ್ತಿದಾಗ ಒಂದು ಮಾತು ಹೇಳಿದೆ ನಾನು. ಏನು ಮಾತು ಹೇಳಿದೆ ಅಂದರೆ, ಮುಂದೆ ಅನಾಹುತ ಆಗುತ್ತೆ, ಅದಕ್ಕೋಸ್ಕರ ಅವರು ಒಳ್ಳೆಯದಕ್ಕೋಸ್ಕರ ಇದು ಹೇಳ್ತಾ ಇದ್ದೀನಿ ಅಂತ ಹೇಳಿದೆ ಹೊರತು ಅದಲ್ಲ. ಅದೇನಾರ ಒಬ್ಬ
ಸ್ನೇಹಿತನಾಗೋ ಅಥವಾ ಒಬ್ಬ ಸಹನಟನಾಗೋ ಅದನ್ನು ಕೇಳಿದರೆ ಇವತ್ತು ಈ ಥರ ಒಂದು ಅನಾಹುತ ಆಗ್ತಾ ಇರಲಿಲ್ಲ. ಅದು ನೋಡಿ ಇವತ್ತು ಈ ಥರ ಅನಾಹುತ ಆಗಿದೆ. ಆದರೂ ಕೂಡ ಇವತ್ತು ಹೇಳ್ತಾ ಇದ್ದೀನಿ, ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಅದರಿಂದ ಪ್ರತಿಕ್ರಿಯೆ ಹೊರಗೆ ಬರುತ್ತೆ. ಅದು ಯಾವ ಥರ ಬರುತ್ತೆ ಅಂತ ನೋಡ್ಬಿಟ್ಟು ರಿಯಾಕ್ಟ್ ಮಾಡ್ತೀನಿ. ಯಾಕೆಂದರೆ ಇನ್ನೂ ಇನ್ವೆಸ್ಟಿಗೇಷನು ತನಿಖೆ ನಡೀತಾ ಇದೆ, ದಿನಕ್ಕೂ ಕ್ಷಣಕ್ಕೂ ಬದಲಾಗ್ತಾ ಇದೆ. ಅಥವಾ ವಿಷಯಗಳು ನೀವು ನೋಡಿದರೆ ಯಾವ ಥರ ಬದಲಾಗುತ್ತೆ ಮುಂದೆ ಅಂತ. ಈ ಥರ ಸಂದರ್ಭದಲ್ಲಿ ನಾನು ಯಾಕೆ ಟಾಂಗ್ ಕೊಡೋಕೆ ಹೋಗಬೇಕು? ಟಾಂಗ್ ಕೊಡೋಕ್ಕೆ ನನಗೇನಿದೆ? ಅವ್ರ ಜೊತೆ ವೈಯಕ್ತಿಕ ದ್ವೇಷ ಆಗಲಿ, ಒಂದು ಸಮಾಜದಲ್ಲಿ ಏನಾರ ಒಂದು ತೊಂದರೆ ಆದಾಗ ಅದನ್ನು ನಾವು ಪತ್ರಕರ್ತರಾಗಿ ಜವಾಬ್ದಾರಿಯುತವಾಗಿ ನಮ್ಮ ಲಂಕೇಶ್ ಹೇಳ್ಕೊಟ್ಟಿರೋದು, ಅದು ಹೇಳಬೇಕು ಜನಕ್ಕೆ ಅಂತ. ಯಾವುದೇ ಒಂದು ನವಲ್ಗೊಂದು ಗಲಾಟೆ ಆದಾಗ ನಮ್ಮ ತಂದೆ ಬರೀ ರಿಪೋರ್ಟ್ ಮಾಡಲಿಲ್ಲ, ರಿಪೋರ್ಟ್ ಜೊತೆಗೆ ರೈತರ ಸಮಸ್ಯೆಗೋಸ್ಕರ ಬಂದು ಅಲ್ಲಿ ರೈತರ ಜೊತೆ ಕೂತ್ಕೊಂಡು ಗೋಲಿಬಾರ್ ಆದಾಗ ಒಂದು ಹೋರಾಟ ಮಾಡೋದು. ಪತ್ರಕರ್ತರ ಜವಾಬ್ದಾರಿ ಅದು, ಹೋರಾಟ ಮಾಡಿ ಅವ್ರಿಗೆ ನ್ಯಾಯ ಒದಗಿಸೋದು. ಬರೀ ಲೇಖನದಲ್ಲೇ ಸೀಮಿತವಾಗಿ ಬರದೆ ಹೊರತು ಆ ಥರ ನಾವು ಬೆಳೆದಿರೋದು ಅವ್ರ ತಂದೆ ಲಂಕೇಶ್ ಅವರ ಒಂದು ಗರಡಿಯಲ್ಲಿ. ಸೊ ಈ ಥರ ಬೆಳೆದಾಗ ನನಗೂ ಇಬ್ಬರು ಗಂಡು ಮಕ್ಕಳಿದ್ದಾರೆ, ನನಗೂ ಜವಾಬ್ದಾರಿ ಇದೆ. ಆಮೇಲೆ ನನ್ನ ಸಮರ್ಜಿತ್ ಲಂಕೇಶ್ ಡೆಬ್ಯೂ ಮಾಡಬೇಕಾದ್ರೆ ವಿಜಯಲಕ್ಷ್ಮಿ ಅವರು ಪಾಪ ಹಾರೈಸಿದ್ದಾರೆ. ಇವತ್ತಿನ ಒಂದು ದಿನ ನಿಮ್ಮ ಮಾಧ್ಯಮದ ಮೂಲಕ ಹೇಳ್ತೀನಿ, ಅವರ ವಿಜಯಲಕ್ಷ್ಮಿಗಿರಲಿ, ಪಾಪ ಅವ್ರ ಮಗನಿಗಿರಲಿ ಭಗವಂತ ಶಕ್ತಿ ಕೊಡಲಿ. ಈ ಸಂದರ್ಭದಲ್ಲಿ ಅದು ಯಾರು ಅನ್ಯಾಯ ಮಾಡಿದಾರೋ ಇದೇ ಸಂದರ್ಭದಲ್ಲಿ ಹೇಳ್ತೀನಿ, ಒಬ್ಬ ಮಹಿಳೆ ಪಾಪ ಗರ್ಭಿಣಿ ಆಗಿದ್ದಾಳೆ, ಅವ್ರ ಗಂಡನ ಕಳ್ಕೊಂಡಿದ್ದಾರೆ, ಅವ್ರಿಗೆ ನ್ಯಾಯ ಒದಗಿಸ್ಕೊಡಿ, ಅವ್ರಿಗೆ ನ್ಯಾಯ ಒದಗಿಸ್ಕೊಡಿ. ಅವ್ರಿಗೆ ಅನ್ಯಾಯ ಆಗಿದೆ, ಅವ್ರಿಗೆ ಅನ್ಯಾಯ ಆಗಬಾರ್ದು. ಕೆಲವು ದಿನಗಳಲ್ಲಿ ಬೇಕಾದ್ರೆ ನಾನು ಹೋಗಿ ಅವ್ರನ್ನ ಭೇಟಿ ಮಾಡ್ತೀನಿ. ಅವ್ರಿಗೆ ಅನ್ಯಾಯ ಆದಾಗ ಇಲ್ಲೇ ನಾರ್ತ್ ಕರ್ನಾಟಕದಲ್ಲಿ ದಾನಮ್ಮ ರೇಪ್ ಆಗಿ ತೀರೋದಾಗ ನಾನೇ ಬಂದು ಅವ್ರಿಗೆ ಸಾಂತ್ವನ ಅಷ್ಟೇ ಇರಲಿಲ್ಲ, ಆರ್ಥಿಕವಾಗಿ ಸಹಾಯ ಮಾಡಿದೆ. ಈ ಥರ ಸಂದರ್ಭದಲ್ಲಿ ಈ ಸಾಮಾಜಿಕ ಜಾಲತಾಣ ಅದ್ಭುತವಾದ ಒಂದು ಮಾಧ್ಯಮ. ನಮ್ಮ ಪತ್ರಕರ್ತರಲ್ಲಿ ಇರೋಂಥ ಧ್ವನಿ ಜನರಿಗೆ ಕೊಡ್ತು ಆ ಶಕ್ತಿನ. ಆ ಮಾಧ್ಯಮ ಅದ್ಭುತವಾಗಿ ಉಪಯೋಗಿಸ್ಕೋಬೇಕು ಇವತ್ತು. ಅದನ್ನು ಬಿಟ್ಟು ಯಾವುದೋ ಒಂದು ಸೂಳೆ ಮಗ ಅಂತೆ, ಇನ್ನೇನೋ ಮಗ ಅಂತೆ, ಈ ಥರ ಕೆಟ್ಟ ಪದ ಈ ವೇದಿಕೆ ಮೇಲೆ ಮಾತಾಡಬಾರ್ದು. ಈ ಥರದೆಲ್ಲ ಉಪಯೋಗಿಸ್ಕೊಂಡಾಗ ಅಲ್ಲಿ ದರ್ಶನ್ ಆಗಲಿ ವಿಜಯಲಕ್ಷ್ಮಿ ಆಗಲಿ ಯಾವತ್ತೂ ರಿಯಾಕ್ಟ್ ಮಾಡಿಲ್ಲ ಇದ್ರ ಬಗ್ಗೆ. ಇಲ್ಲಿ ಯಾರೋ ಕಿಡಿಗೇಡಿಗಳು ರಿಯಾಕ್ಟ್ ಮಾಡಿಕೊಂಡು ಆ ಸಾಮಾಜಿಕ ಜಾಲತಾಣದ ಬಗ್ಗೆ ಇವತ್ತಿನ ಈ ವೇದಿಕೆಯಲ್ಲಿ ಹೇಳ್ತೀನಿ, ಸರ್ಕಾರ ಒಂದು ಸ್ವಲ್ಪ ಅದ್ರ ಬಗ್ಗೆ ಜವಾಬ್ದಾರಿಯುತವಾಗಿ ರಿಯಾಕ್ಟ್ ಮಾಡಬೇಕು. ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇರೋದಲ್ಲ, ಅದಕ್ಕೆ ಆ್ಯಕ್ಷನ್ ತಗೋಬೇಕು. ಈ ಹಿಂದೆನೂ ಈ ಥರ ನನ್ನ ವಿರುದ್ಧ ತೇಜೋದಯ ಮಾಡಿದಾಗ ಒಬ್ಬನ ಅರೆಸ್ಟ್ ಮಾಡಿಸಿದ್ದೆ. ಅವ್ರ ಅಪ್ಪ ಅಮ್ಮ ಬಂದು ಪಾಪ ನನ್ನ ಕಾಲು ಹಿಡ್ಕೊಳ್ತಾ ಇದ್ರು. ಆವಾಗ ನಾನು ಅವ್ರ ಅಪ್ಪ ಅಮ್ಮಂಗೋಸ್ಕರ ಅವ್ರ ಕಣ್ಣಲ್ಲಿ ನೀರು ನೋಡ್ಬಿಟ್ಟು ಪಾಪ ಅವ್ರು ಬುದ್ಧಿವಾದ ಹೇಳ್ಬಿಟ್ಟು ಬಿಟ್ವಿ. ಸೊ ಈ ಥರ ಸಂದರ್ಭ ಇದ್ದಾಗ ನಾನು ಯಾಕೆ ಟಾಂಗ್ ಕೊಡಲಿ? ನನಗೇನು ಕೆಲಸ ಇದೆ? ನಾನು ನನ್ನ ನಿರ್ದೇಶನದಲ್ಲಿ ಖುಷಿಯಾಗಿದ್ದೀನಿ, ನನ್ನ ಪತ್ರಕರ್ತರಲ್ಲಿ ಖುಷಿಯಾಗಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಾದ ಮೇಲೆ ಮತ್ತೆ ಇದ್ರ ಬಗ್ಗೆ ವಿಷಯ ಸಮಾಜದಲ್ಲಿ ಏನಾದ್ರು ಅನ್ಯಾಯ ಆದರೆ ನಾನು ತೆಗಿತಾನೆ ಇರ್ತೀನಿ. ನೀವು ನೋಡಿದ್ದೀರ, ನಾನು ಧೈರ್ಯವಾಗಿ ಮಾತಾಡಿದ್ದೀನಿ. ಯಾವುದೇ ಇಂಡಸ್ಟ್ರಿ ಅವ್ರು ಮಾತಾಡಿದಾಗ ಡ್ರಗ್ ವಿಷಯ ಮಾತಾಡಿದ್ದೀನಿ. ಯಾರಿಗೂ ಧೈರ್ಯ ಆಗಿಲ್ಲ ಅವ್ರು ಬಂದಾಗ. ಮಕ್ಕಳುಗಳು ಸಫರ್ ಮಾಡ್ತಾ ಇದ್ರು ಅವತ್ತು. ಅವ್ರಿಗೋಸ್ಕರ ಬಂದೆ ಆಚೆ ಧೈರ್ಯವಾಗಿ ಬಂದು ಮುಂದೆ ಅವತ್ತು ಒಂದು ಸ್ವಲ್ಪ ನ್ಯಾಯಯುತವಾಗಿ ಜನರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಂಗೆ ರಿಯಾಕ್ಟ್ ಮಾಡಿದ್ವಿ. ಇವತ್ತು ಹಲವಾರು ಯುವಕರಿಗೆ ಅದ್ರ ಪರಿಣಾಮ ಗೊತ್ತಾಗಿ ಒಂದು ಸ್ವಲ್ಪ ಭಯ ಹುಟ್ಟಿದೆ, ಇವಾಗ ತಗೊಂಡ್ರೆ ತಪ್ಪೋದು ಅಂತ. ಈ ಥರ ಸಂದರ್ಭದಲ್ಲಿ ನಾನು ಯಾಕೆ ಟ್ಯಾಗ್ ಕೊಡಬೇಕು? ನನಗೇನು ಅದಕ್ಕೆ ಅವಶ್ಯಕತೆ ಇದೆ? ನನಗೆ ಯಾಕೆ ಅದು ಬೇಕಾಗಿದೆ? ಅದೇ ಸಂದರ್ಭದಲ್ಲಿ ಕೊನೆಯಾಗಿ ಮತ್ತೆ ಹೇಳ್ತೀನಿ, ಇವತ್ತು ವಿಜಯಲಕ್ಷ್ಮಿ ಅವ್ರಿಗೆ ಪಾಪ ಅವರ ಮಗನಿಗೆ ಶಕ್ತಿ ನೀಡಲಿ. ನನಗೂ ಮಕ್ಕಳಿದ್ದಾರೆ. ಸೊ ಈ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವ್ರ ಪಾಪ ನನ್ನ ಮಗನಿಗೆ ಹಾರೈಸಿದ್ರು ಸಿನಿಮಾದಲ್ಲಿ. ಅವ್ರ ಮಗ ಏನೇನು ವಾಟ್ ಈಸ್ ಗೋಯಿಂಗ್ ಥ್ರೂ ಅಂತ ನನಗೆ ಅನಿಸುತ್ತೆ. ಅದೇ ಸಂದರ್ಭದಲ್ಲಿ ಆ ಮಹಿಳೆಗೆ, ರೇಣುಕಾ ಸ್ವಾಮಿಯ ಹೆಂಡತಿಗೆ ನ್ಯಾಯ ಒದಗಿಸ್ಕೊಡಿ. ಪಾಪ ಅವ್ರಿಗೆ ಗರ್ಭಿಣಿ ಅವರು. ಈ ಥರ ಸಂದರ್ಭದಲ್ಲಿ ಪಾಪ ಅವನೇನೋ ಒಂದು ಟ್ವೀಟ್ ಮಾಡ್ದ ಅಂತ ಅಂದ್ಬಿಟ್ಟು ಅವನ ಜೀವನೇ ಕಳ್ಕೊಂಡಿದ್ದಾನೆ. ಅದು ದುರಂತ ಅಂತ ಹೇಳ್ತೀವಿ. ಥ್ಯಾಂಕ್ ಯು, ನಮಸ್ಕಾರ. ಇಲ್ಲ, ಈಗಾಗಲೇ ನಾನು ಸಂಪೂರ್ಣವಾಗಿ ಮಾತಾಡಿದ್ದೀನಿ. ಅದು ಜನರಿಗೆ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಎಂಥ ಅದ್ಭುತವಾದ ಮಾಧ್ಯಮ. ಅದು ಒಂದು ಧ್ವನಿನೇ ನಮ್ಮ ಪತ್ರಕರ್ತರು, ಸಂಪಾದಕರ ಕೈಯಿಂದ, ಮಾಧ್ಯಮದ ಕೈಯಿಂದ ಜನರಿಗೆ ಸಿಕ್ಕಿದೆ ಆ ಶಕ್ತಿ. ಅವರ ಒಂದು ಧ್ವನಿಯಾಗಿದೆ ಸಾಮಾಜಿಕ ಜಾಲತಾಣ ಅಂತ. ಅದನ್ನು ದುರುಪಯೋಗ ಮಾಡ್ಕೋಬೇಡಿ. ಸರ್ಕಾರ ಇದ್ರ ಬಗ್ಗೆ ತುಂಬ ಗಮನ ಹರಿಸ್ಬೇಕು. ಯಾಕೆ ಅಂತಂದರೆ ನಾವೇನಾರ ಪತ್ರಕರ್ತಾಗ ಒಂದು ಲೇಖನ ಬರೆದ್ರೆ ಡಿಫಮೇಷನ್ ಕೇಸ್ ಹಾಕ್ತಾರೆ, ಕೋರ್ಟ್ ಮೆಟ್ಲತ್ತಿಸ್ತಾರೆ. ಸಾಮಾಜಿಕ ಜಾಲತಾಣದಲ್ಲಿ ಇಂಥ ಕಿಡಿಗೇಡಿಗಳು ಈ ಥರ ಮಾಡ್ತಾ ಇದ್ದಾಗ ನಾನಂತೂ ಅದ್ರ ಬಗ್ಗೆ ಒಂದು ಹೋರಾಟ ಮಾಡ್ತೀನಿ. ಈ ಥರ ನಡೀತಾ ಇದ್ದರೆ ನಾನು ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ. ಯಾಕೆ ಅಂತಂದರೆ ಈ ಥರ ಸಂದರ್ಭದಲ್ಲಿ ಅಂತ ಅದ್ಭುತವಾದ ಸಾಮಾಜಿಕ ಜಾಲತಾಣ ಹಾಳಾಗ್ತಾ ಇಲ್ಲ ಅನ್ನೋದು ನನಗೆ ತುಂಬ ನೋವಾಗುತ್ತೆ. ಯಾಕಂದರೆ ಅವ್ರಿಗೆ ಧ್ವನಿ ಸಿಕ್ಕಿದಾಗ, ಧ್ವನಿನ ದುರುಪಯೋಗ ಮಾಡ್ಕೊಂಡಾಗ ತುಂಬ ಹರ್ಟ್ ಆಗುತ್ತೆ.
ಯಾಕಂದರೆ ಮುಂದೆ ನಿಮ್ಗೆ ಆ ಧ್ವನಿ, ಆ ಶಕ್ತಿ ಸಿಗಲ್ಲ. ನಿಮ್ಗೆ ಆ ಶಕ್ತಿ ಸಿಕ್ಕಿದೆ ಇವತ್ತು. ಪ್ರತಿಯೊಬ್ಬ ಹುಡುಗ, ಯಾರೋ ಹಳ್ಳಿಯ ಹುಡುಗನಿಗೂ ಒಂದು ಧ್ವನಿ, ಅವ್ನು ಯಾವುದೇ ಒಂದು ಸಿನಿಮಾ ನೋಡಿದಾಗ ಅಥವಾ ಯಾವುದೇ ಒಂದು ಬೆಳವಣಿಗೆ ಆದಾಗ ಅವನ ಅನಿಸಿಕೆಯನ್ನು ಸಾಮಾಜಿಕ ಜಾಲತಾಣದಲ್ಲಿ ನೀಡ್ಬೋದು. ಅದನ್ನು ದುರುಪಯೋಗ ಮಾಡ್ಕೋಬೇಡಿ. ಇದು ತುಂಬ ಯುವಕರಿಗೆ ತುಂಬ ಹಾಳಾಗ್ತದೆ. ನನಗೇನೋ ಶಕ್ತಿ ಇದೆ, ನಾವು ತಡ್ಕೊತೀವಿ, ಆದರೆ ಯುವಕರಿಗೆ ತುಂಬ ಒಂದು ಇದಾಗುತ್ತೆ. ಎಷ್ಟೊಂದು ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ ಈ ಥರ ಡ್ಯಾಮೇಜಸ್ ಆದಾಗ. ಒಬ್ಬ ಫಸ್ಟ್ ರ್ಯಾಂಕ್ ಬಂದಿದ್ದ ಮಹಿಳೆ ಪಾಪ ಅವಳ ರೂಪವನ್ನು ಕ್ರಿಟಿಸೈಸ್ ಮಾಡಿಕೊಂಡು ಕಮೆಂಟ್ ಮಾಡ್ತಾರೆ ಅಂದರೆ ಎಂಥ ದುರಂತ ಸ್ಥಿತಿ ಇದೆ. ಮತ್ತು ಸರ್ಕಾರ ಏನು ನಿದ್ದೆ ಮಾಡ್ತಾ ಇದೆ, ಅದಕ್ಕೆ ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೋಬೇಕಲ್ವಾ. ಏನೋ ಸೈಬರ್ ಕ್ರೈಮ್ ಅಂತ ಮಾಡಿದ್ದಾರೆ, ಅದು ಯಾವತ್ತೂ ಅದು ಉಪಯೋಗ ಆಗಿಲ್ಲ, ಯಾರಿಗೂ ಆಗಿಲ್ಲ. ನಮ್ಮಂಥವ್ರು ಒಂದು ಸ್ವಲ್ಪ ಪತ್ರಿಕೆ ಇದ್ದು ಶಕ್ತಿ ಇದ್ದು ನಾವು ಆ್ಯಕ್ಷನ್ ತೊಗೋದೇ ಹೊರತು ಬೇರೆ ಯಾರೋ ಯುವಕರಿಗೆ ಹರ್ಟ್ ಆಗ್ತಾ ಇದ್ದಾಗ ಎಷ್ಟು ತೊಂದರೆ ಆಗುತ್ತೆ, ಎಷ್ಟು ನೋವಾಗುತ್ತೆ. ಅವ್ರು ಸೂಸೈಡ್ ಮಟ್ಟಕ್ಕೆ ಹೋಗಿದ್ದಾರೆ. ಮತ್ತು ಸರ್ಕಾರ ಅವ್ರ ಮನೆಯಲ್ಲಿ ಯಾವುದೇ ಮಂತ್ರಿಗಳು, ಮುಖ್ಯಮಂತ್ರಿ ಅವ್ರ ಮನೆಯಲ್ಲಿ ಆದಾಗ ಅವ್ರಿಗೆ ಗೊತ್ತಾಗುತ್ತೆ. ಈ ಥರ ಟ್ರೋಲ್ ಮಾಡಿದಾಗ ಅಥವಾ ಯಾರು ತೀರೋದಾಗ ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಹೊರತು ಅಲ್ಲಿ ತನಕ ಈ ಸೈಬರ್ ಕ್ರೈಮ್ ನಿದ್ದೆ ಮಾಡ್ತಾ ಇರುತ್ತೆ. ನಿಜವಾಗ್ಲೂ ಇದು ದುರಂತದ ಒಂದು ವಿಷಯ. ಇದು ಅತಿ ಶೀಘ್ರದಲ್ಲೇ ಇದರ ಬಗ್ಗೆ ಆ್ಯಕ್ಷನ್ ತೊಗೋಬೇಕು. ಡಿಫಮೇಷನ್ ಬಂದಾದ್ಮೇಲೆ ನಮಗೂ ಜವಾಬ್ದಾರಿ ಬಂತು. ಒಂದು ಜವಾಬ್ದಾರಿಯುತವಾಗಿ ನಾವು ರಿಯಾಕ್ಟ್ ಮಾಡ್ತೀವಿ. ನಮಗೆ ಜವಾಬ್ದಾರಿ ಇದೆ ಮುಂಚೆ ನನ್ನ ಪತ್ರಕರ್ತರಿಗೆ. ಅದೊಂದು ಪ್ಲ್ಯಾಟ್ಫಾರ್ಮ್ ಆಗಿದೆ. ಆದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಥರ ಡಿಫಮೇಷನ್ ಇಲ್ಲ, ಯಾರ ಮೇಲೂ ಆ್ಯಕ್ಷನ್ ತೊಗೊಳ್ಳಲ್ಲ. ಶಕ್ತಿಯುತರಾಗಿದ್ದರೆ ಮಾತ್ರ ಆ್ಯಕ್ಷನ್ ತೊಗೋಬೋದು. ಯಾರೋ ಪಾಪ ಅಮಾಯಕರು ಪಾಪ ಅವರು ಫಸ್ಟ್ ರ್ಯಾಂಕ್ ಬಂದು ಅವಳ ರೂಪವನ್ನು ಕ್ರಿಟಿಸೈಸ್ ಮಾಡಿದಾಗ ಅವಳ ಮನಸ್ಥಿತಿ ಆ ಥರ ಇರುತ್ತೆ. ಎಂಥ ದುರಂತ ಅಲ್ವಾ ಇದು. ಅವಳನ್ನು ರೂಪವನ್ನು ಕ್ರಿಟಿಸೈಸ್ ಮಾಡಿಕೊಂಡು ಜನರು ಟ್ರೋಲ್ ಮಾಡ್ತಾರೆ. ಇತ್ತೀಚೆಗೆ ಒಬ್ಬ ಅದ್ಭುತವಾದ ಕ್ರೀಡಾಪಟು ಅವರ ಬಟ್ಟೆ ಬಗ್ಗೆ ಕ್ರಿಟಿಸೈಸ್ ಮಾಡ್ತಾರೆ, ಅವರ ಆಟದ ಬಗ್ಗೆ ಕ್ರಿಟಿಸೈಸ್ ಮಾಡಬೇಕು. ದುರಂತ ಇದೆ. ಧನ್ಯವಾದಗಳು. ಥ್ಯಾಂಕ್ ಯು. ನಾನು ತುಂಬ ಜಾಸ್ತಿ ಮಾತಾಡಿದೆ ಅನಿಸುತ್ತೆ. ಸಾರಿ. ಇನ್ನೇನಾರು ಅವ್ರಿಗೇನಾರು ಕೇಳೋದಿದ್ರೆ ಕೇಳಿ. ಹಾಂ, ಇವತ್ತು ನಿಮಗೆ ಸಮಯ ಇದ್ದರೆ ದಯಮಾಡಿ ಬನ್ನಿ. 4 ಗಂಟೆಗೆ ಒಂದು ಕಾಲೇಜಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ. ಅದು ನೇಹಾ ಪಾಟೀಲ್ ಅವರ ಓದಿದಂಥ ಒಂದು ಕಾಲೇಜು. ನೇಹಾ ಹಿರೇಮಠ್ ಅವರು ಓದಿದಂಥ ಕಾಲೇಜು. ಅಲ್ಲಿ ಅವರ ಹೆಸರಲ್ಲಿ ಒಂದು ಗಿಡವನ್ನು ನೆಡ್ತಾ ಇದ್ದೀವಿ. ಅದಾದ ನಂತರ ಒಂದು ಮಾಲಲ್ಲಿ ಮತ್ತೆ ಒಂದು ರೆಡ್ FM ಅವ್ರ ಜೊತೆ ಟೈಅಪ್ ಆಗಿ ಅವ್ರ ಜೊತೆ ಒಂದು ಈ ಸಾಂಗನ್ನು ಜನರಿಗೆ, ಹುಬ್ಬಳ್ಳಿಯ ಜನತೆಗೆ ನೀಡ್ತಾ ಇದ್ದೀವಿ. ನಿಮಗೆ ಸಮಯ ಇದ್ದರೆ ದಯಮಾಡಿ ಬನ್ನಿ. ನಾವು ಸ್ವಲ್ಪ ಸಮಯ ಕಳೆಯೋಣ ಜೊತೆಗೆ. ತುಂಬ ದಿನ ಆದಮೇಲೆ ಸಿಕ್ಕಿದ್ದೀರಾ. ಹೋದ ಸತಿ ಬಂದಾಗ ನಾನು ದಾನಮ್ಮ ಒಂದು ಸತ್ತಾಗ ಬಂದಿದ್ದೆ, ಪಾಪ ಅವ್ರು ತೀರೋದಾಗ ಬಂದಿದ್ದೆ. ಅದಾದ ನಂತರ ನೀವೆಲ್ಲ ಸಿಕ್ಕಿರಲಿಲ್ಲ. ತುಂಬ ಇಲ್ಲಿ ಬಂದು ನಮ್ಮ ಜೊತೆ ಈ ಸಮಯ ಕಳೆದಿದ್ದಕ್ಕೆ ಮತ್ತು ತುಂಬ ಕಾಮಾಗಿ ಪ್ರಶ್ನೆಗಳು ಕೇಳಿ ಮತ್ತು ಕೇಳಿಸ್ಕೊಂಡಿದ್ದಕ್ಕೆ ನಾನು ಉತ್ತರ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.